ಪ್ರೀತಿಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಸಮಸ್ತ ಪ್ರೀತಿಯ ಬಂಧುಗಳೇ, ನಾಳೆ ಅಂದರೆ ದಿನಾಂಕ 22/12/2024ರಂದು ಈ ನಾಡಿನ ಬಹುದೊಡ್ಡ ಜನಪ್ರಿಯ ಗಾಯಕರು, ದಲಿತ ಚಳವಳಿಯ ದಲಿತ ಕಲಾ ಮಂಡಳಿಯನ್ನು ಇಡೀ ನಾಡಿನಾದ್ಯಂತ ಜನಮನಗಳಲ್ಲಿ ತಲುಪಿಸುವಂಥ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಈ ನೆಲದ ಸ್ವಾಭಿಮಾನಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಈ ನಾಡಿನ ಬಹುದೊಡ್ಡ ಗಾಯಕರಾಗಿ ಹೊರಹೊಮ್ಮಿದಂಥ ನನ್ನ ಪ್ರೀತಿಯ ಗುರುಗಳು ಆದಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರಿಗೆ ಕರ್ನಾಟಕ ಸರ್ಕಾರ ಇಡೀ ಅತ್ಯಂತ ಶ್ರೇಷ್ಠವಾದಂಥ ಪ್ರಶಸ್ತಿಯನ್ನು ಕೊಡುಮಾಡುವ ಪ್ರಶಸ್ತಿ ಅದು. ಅಂದರೆ ಈ ನೆಲದ ಸಾಂಸ್ಕೃತಿಕ ಹಿರಿಮೆಯನ್ನು ಮತ್ತು ಅದರ ಘನತೆಯನ್ನು ಕಾಪಾಡುವಲ್ಲಿ ತನ್ನದೇ ಆದಂಥ ಪಾತ್ರವನ್ನು ವಹಿಸಿದಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರಿಗೆ 2024-25ನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವಂಥ ನಿಟ್ಟಿನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡೀ ಕರ್ನಾಟಕಕ್ಕೆ ಇದು ಹೋರಾಟದ ನೆಲದ ಅಂತೇಳಿ ಸಾಬೀತನ್ನು ಪಡಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಹಾದಿಯಲ್ಲಿ ಬೆಳೆದು ಬಂದಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೋರಾಟದ ಹಾಡುಗಾರರ ಬಳಗ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತೇಳಿ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಕಲಾ ಮಂಡಳಿಯ ಸದಸ್ಯರು, ಅದರ ಹಾದಿಯಲ್ಲಿ ಬಂದಂಥ ಎಲ್ಲ ಗೌರವಾನ್ವಿತ ನಾಯಕರು ಮತ್ತು ಎಲ್ಲ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಒಕ್ಕೊರಳದಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾಳೆ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಬಹುದೊಡ್ಡ ಕಲಾವಿದೆಯಾದಂಥ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರು, ಹಾಗೆ ಮತ್ತೊಬ್ಬ ರಂಗಕರ್ಮಿಯಾದಂಥ ಚಲನಚಿತ್ರ ನಟರು ಆದಂಥ ನಮ್ಮ ಮಂಡ್ಯ ರಮೇಶ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಕಾರ್ಯಕ್ರಮವನ್ನು ಕೂಡ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೋಲಾರ ಜಿಲ್ಲೆಯ ಕಲಾವಿದರ ಹೋರಾಟದ ಹಾಡುಗಾರರ ಬಳಗ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಜಿಲ್ಲೆಯ ಎಲ್ಲ ಕಲಾಭಿಮಾನಿಗಳು ಮತ್ತು ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರ ಅಭಿಮಾನಿಗಳು ಮತ್ತು ದಲಿತ ಚಳವಳಿಯಲ್ಲಿ ಬಂದಂಥ ಎಲ್ಲ ನಾಯಕರು ಕೂಡ, ಕಾರ್ಯಕರ್ತರು ಮತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಬನ್ನಿ ಬಂಧುಗಳೇ, ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅನ್ನೋದೇ ನಮ್ಮ ಕಲಾವಿದರ ಬಳಗದ ಆಶಯ. ನಾಳೆ ಭಾನುವಾರ ಎಷ್ಟೊತ್ತಿಗೆ, ಎಲ್ಲಿ? ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮ ಈ ನಾಡಿನ ವಿಚಾರವಂತರು, ಬಹುದೊಡ್ಡ ಸಾಹಿತಿಗಳು ಎಲ್ಲರೂ ಕೂಡ ಆಗಮಿಸಿ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಅವರ ಒಂದು ಜೀವನದ ಅವರ ಬದುಕಿನುದ್ದಕ್ಕೂ ಅವರ ಸಾಂಸ್ಕೃತಿಕ ಲೋಕದ ಪಯಣದಲ್ಲಿ ಅವರು ಬೆಳೆದು ಬಂದಂಥ ಹಾದಿಯನ್ನು ಭಾಳ ಸವಿಸ್ತರವಾಗಿ ವಿಚಾರಗೋಷ್ಠಿಯ ಮುಖಾಂತರ, ಹಾಡುಗಳ ಮುಖಾಂತರ ಅವರು ಈ ನೆಲಕ್ಕೆ ಕೊಟ್ಟಂಥ ಹಾಡುಗಳ ಧ್ವನಿಯನ್ನು ಮತ್ತೊಮ್ಮೆ ಈ ನೆಲದ ಗಾಯಕರು ಸಾಬೀತುಪಡಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗ್ತೀರ ಅನ್ನೋದೇ ನಮ್ಮೆಲ್ಲರ ಕಲಾವಿದರ ಬಳಗದ ಆಶಯ. ಅವರು ಇಲ್ಲಿ ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ಜಿಲ್ಲೆ, ಅವರು ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ಹೆಸರು ಮಾಡೋಂಥವ್ರು. ಅದ್ರ ಬಗ್ಗೆ ಏನು ಕಲಾವಿದ್ರ ಬಗ್ಗೆ ಏನಿದೆ ಅವರ ಆಶಯ ಅಂದರೆ ನಮಗೆ ಗೊತ್ತಿರ್ತಕ್ಕಂಥದ್ದು, ಯಾಕಂದರೆ ಅವರ ಹಾದಿಯಲ್ಲಿ ಬೆಳೆದು ಬರ್ತಕ್ಕಂಥ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಯಲ್ಲಪ್ಪ ಆಗಿರ್ಬೋದು, ಮುನ್ಸ್ವಾಮಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಆ ಹಾದಿಯಲ್ಲಿ ಬಂದಿರತಕ್ಕಂಥವ್ರು. ಅವರ ಒಂದು ಸ್ಫೂರ್ತಿಯನ್ನು ಪಡೆದಂಥ ಕಲಾವಿದರು ನಾವು ತಿಳಿದ ಮಟ್ಟಿಗೆ ಅವರ ತಾಯಿಯಿಂದ ಬಳುವಳಿಯಾಗಿ ಬಂದಂಥ ಒಂದು ಗಾಯನದ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ದಲಿತ ಸಂಘರ್ಷ ಸಮಿತಿ ಮುಖಾಂತರ ಇಡೀ ನಾಡಿನುದ್ದಕ್ಕೂ ಅವರದೇ ಆದಂಥ ಒಂದು ಮಹತ್ತರವಾದಂಥ ಗಾಯನವನ್ನು ಈ ಸಮಾಜಕ್ಕೆ ಅರ್ಪಿಸೋದ್ರ ಮುಖಾಂತರ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿಯನ್ನು ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಮತ್ತು ಈ ಸಮಾಜದ ಒಳ್ಳೆತನವನ್ನು ಬೆಳೆಸಲಿಕ್ಕೆ ಅಥವಾ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಶೋಷಿತ ಸಮುದಾಯಗಳ ಪರವಾಗಿ ಸುಮಾರು 45 ವರ್ಷಗಳಿಂದ ಅವರು ಅವಿರತವಾಗಿ ಈ ಗಾಯನ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಲದೆ ಅವರು ಚಲನಚಿತ್ರ ಹಿನ್ನೆಲೆ ಗಾಯಕರಾಗಿ ಮತ್ತು ರಂಗಕರ್ಮಿಗಳಾಗಿ ಮತ್ತು ಅನೇಕ ನಾಟಕಗಳನ್ನು ಮತ್ತು ಸುಮಾರು ಬೀದಿ ನಾಟಕಗಳನ್ನು ನಿರ್ದೇಶನ ಮಾಡುವಂಥದ್ದು. ಹಾಗೆ ನಾವು ಕೇಳ್ಪಟ್ಟಂಗೆ CGK ಅವರ ಪ್ರೀತಿಯ ಅಚ್ಚುಮೆಚ್ಚಿನ ಶಿಷ್ಯರು ಅಂತೇಳಿ ಕೇಳ್ಪಟ್ಟಿದ್ದೀವಿ. ರಂಗಾಯಣದ ನೇತೃತ್ವವನ್ನು ವಹಿಸಿಕೊಂಡು ರಂಗಾಯಣದಲ್ಲಿ ಬೆಳೆದಂಥ ಕಲಾವಿದರು ಅವರು ಇವತ್ತು ಇಡೀ ಕೋಲಾರದ ನೆಲದ ಒಂದು ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಬಹುದೊಡ್ಡ ಪ್ರತಿಭೆಗೆ ಕೋಲಾರ ಜಿಲ್ಲೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಬನ್ನಿ ಅಂತೇಳಿ ನಾನು ಪ್ರೀತಿಯಿಂದ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ.